ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ನಾನು ಇವತ್ತು ಫಸ್ಟ್ ಕ್ಯಾಂಡಲ್ ಆಗ್ತದಲ್ಲ ದಿನದಲ್ಲಿ, ಆ ಫಸ್ಟ್ ಡೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಯಾಂಡಲ್ ಆಗ್ತದೆ, ಫಸ್ಟ್ ಕ್ಯಾಂಡಲ್. ಅದನ್ನು ಅದು ಬ್ರೇಕ್ಔಟ್ ಆಗುವಾಗ ಯಾವ ತರ ನಾವು ಟ್ರೇಡ್ ಮಾಡ್ಬೇಕು ಎನ್ನುವುದರ ಬಗ್ಗೆ ನಾನು ಇವತ್ತು ಹೇಳಿಕೊಡ್ಲಿಕ್ಕಿದ್ದೇನೆ. ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಒಂದು ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದ್ಮೇಲೆ ಲೈಕ್ಸ್ ಕೊಡಿ, ಆದ್ಮೇಲೆ ತುಂಬಾ ತುಂಬಾ ಶೇರ್ ಮಾಡಿ. ಆದ್ಮೇಲೆ ಇದುವರೆಗೆ ಯಾರೆಲ್ಲ ಅಕೌಂಟ್ಸ್ ಓಪನ್ ಮಾಡ್ಲಿಲ್ಲ, ಇದು ಟ್ರೇಡಿಂಗ್ ಅಕೌಂಟ್ ಯಾರೆಲ್ಲ ಓಪನ್ ಮಾಡ್ಲಿಲ್ಲ ಅವರೆಲ್ಲ ನಂದು QR ಕೋಡ್ ಇದೆ, ಅದ್ರ ಮುಖಾಂತರನು ಅಕೌಂಟ್ ಓಪನ್ ಮಾಡಬಹುದು. QR ಕೋಡ್ ನಾನು ಇದರಲ್ಲಿ ತೋರ್ಸಲ್ಲ, ನಂದು ಪ್ರೀವಿಯಸ್ ಟ್ರೇಡಿಂಗ್ ಅದು ವಿಡಿಯೋಸ್ ಅಲ್ಲಿ ಎಲ್ಲ QR ಕೋಡ್ ನಾನು ತೋರಿಸಿದ್ದೇನೆ. ಅದರಲ್ಲಿ ಹೋಗಿ ನೀವು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ನಾನು ಇದು ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲಿ ಕೋಡ್ ನಂಬರ್ ಕೊಟ್ಟಿರ್ತೀನಿ ಅಕೌಂಟ್ ಓಪನ್ ಮಾಡೋದು, ಅದ್ರಲ್ಲೂ ನೀವು ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಆಯ್ತಾ? ಈಗ ನಾವು ಫಸ್ಟ್ ಕ್ಯಾಂಡಲ್ ಫಾರ್ಮೇಶನ್ ಯಾವ ತರ ಆಗ್ತದೆ, ಅದರಲ್ಲಿ ನಾವು ಹೇಗೆ ಎಂಟ್ರಿಯನ್ನು ಪಡಿಬಹುದು ಅದರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಬನ್ನಿ ನಾವು ಚಾರ್ಟ್ ಬಾಕ್ಸಿಗೆ ಹೋಗೋಣ. ಬನ್ನಿ ಚಾರ್ಟ್ ಬಾಕ್ಸಿಗೆ ಹೋಗೋಣ. ಇದರಲ್ಲಿ ಚಾರ್ಟ್ ಬಾಕ್ಸ್ ಅಲ್ಲಿ ಹುಡ್ಕ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ ಎಲ್ಲಿದೆ ಅಂತ ಫಸ್ಟ್ ಕ್ಯಾಂಡಲ್. ಆಯ್ತಾ? ಅದಕ್ಕೆ ನಾನು ಫಸ್ಟಿಗೆ ಅಪ್ಲೈ ಮಾಡಿ ಇಟ್ಟಿದ್ದೇನೆ ಇಲ್ಲಿ. ಅದು ಮತ್ತೆ ವಿಡಿಯೋಸ್ ಲೆಂತಿ ಆಗ್ತದೆ ನಾವು ಅಲ್ಲಿ ಹುಡುಕ್ತಾ ಕೂತ್ಕೊಂಡ್ರೆ. ನೆಕ್ಸ್ಟ್ ಇದರಲ್ಲಿ ಇಲ್ಲಿದೆ ಅಲ್ಲ, ಇಲ್ಲಿ ಫಸ್ಟ್ ಕ್ಯಾಂಡಲ್ ಆಗಿದೆ. ಇದನ್ನು ನಾನು ಹೇಳ್ತೀನಿ ಸ್ವಲ್ಪ. ನೋಡಿ, ಇಲ್ಲಿ ಫಸ್ಟ್ ಕ್ಯಾಂಡಲ್ ಆಗಿದೆ ಅಲ್ವಾ? ಇದರಲ್ಲಿ ಫಸ್ಟ್ ಕ್ಯಾಂಡಲ್ ನಾವು ಯಾವಾಗ್ಲೂ 5 ಮಿನಿಟ್ಸ್, ಫಸ್ಟ್ ಕ್ಯಾಂಡಲ್ ಅಲ್ಲಿ ನಾವು ಟ್ರೇಡ್ ಮಾಡುವಾಗ 5 ಮಿನಿಟ್ಸ್ ಅಲ್ಲಿ ಇಟ್ಟು ಮಾಡ್ಬೇಕು. ಆಯ್ತಾ? ಟ್ರೇಡ್ ಮಾಡುವಾಗ ಆದ್ಮೇಲೆ ಇದ್ರಲ್ಲಿ ಫಸ್ಟ್ ಕ್ಯಾಂಡಲ್ ಇದ್ರಲ್ಲಿ ಕನ್ಸಲ್ಟೇಷನ್ ಆಗ್ಬೇಕು ಫಸ್ಟಿಗೆ ಅಂತ ಹೇಳಿದ್ರೆ, ಫಸ್ಟ್ ಕ್ಯಾಂಡಲ್ ಆದಾಗ ನಾವು ಡೈರೆಕ್ಟ್ ಫಸ್ಟ್ ಕ್ಯಾಂಡಲ್ ಅಲ್ಲೇ ತೆಗೆಯುವುದಲ್ಲ, ಫಸ್ಟ್ ಕ್ಯಾಂಡಲ್ 5 ಮಿನಿಟ್ಸ್ ಅಲ್ಲೇ ತೆಗೆಯುವುದಲ್ಲ, ಅದ್ರ ಒಳಗಡೆ ಒಂದು 3-4 ಕ್ಯಾಂಡಲ್ ಈ ತರ ಕನ್ಸಲ್ಟೇಷನ್ ಆಗ್ಬೇಕು. ಇಲ್ಲಿ ನೋಡಿ 2 ಕ್ಯಾಂಡಲ್ ಆಗಿದೆ, 3ನೇ ಕ್ಯಾಂಡಲ್ಗೆ ಬ್ರೇಕ್ಔಟ್ ಕೊಟ್ಟಿದೆ ಇಲ್ಲಿ ಅಲ್ವಾ? ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ನಾವು ಇದು ಬ್ರೇಕ್ಔಟ್ ಆಗುವ ತನಕ ಕಾಯ್ಬೇಕು. ಫಸ್ಟ್ ಕ್ಯಾಂಡಲ್ ಅಲ್ಲಿ ನಾವು ಟ್ರೇಡ್ ಮಾಡುದಾದ್ರೆ ಇದು 5 ಮಿನಿಟ್ಸ್ ಕ್ಯಾಂಡಲ್. ಆಯ್ತಾ? ನಿಮ್ದು ಸ್ಟಾಪ್ ಲಾಸ್ ಎಲ್ಲಿ ಬರ್ತದೆ, ಇದು ಬ್ರೇಕ್ಔಟ್ ಆಗುವ ಕ್ಯಾಂಡಲ್ ಅದು ಕೆಳಗಡೆ ನಿಮ್ದು ಇಲ್ಲಿ ಸ್ಟಾಪ್ ಲಾಸ್ ಬರ್ತದೆ. ಇಲ್ಲಿ ಸ್ಟಾಪ್ ಲಾಸ್ ಬರ್ತದೆ. ನಿಮ್ದು ಎಂಟ್ರಿ ಪಾಯಿಂಟ್ ಇಲ್ಲಿ ಬರ್ತದೆ. ಆಯ್ತಾ? ಇಲ್ಲಿ ನಾವು ಫಸ್ಟ್ ಕ್ಯಾಂಡಲ್ ಅಲ್ಲಿ ನಾವು ಕನ್ಸಲ್ಟೇಷನ್ ಆಗುವವರೆಗೆ ಕಾಯ್ಬೇಕು. ಡೈರೆಕ್ಟ್ ಇದು ಒಂದ ಕನ್ಸಲ್ಟೇಷನ್ ಆಗಿ ಕೆಳಗೆ ಮೂವ್ ಆಗ್ತದೆ, ಒಂದ ಮೇಲೆ ಬ್ರೇಕ್ಔಟ್ ಆಗ್ತದೆ, ಒಂದ ಬ್ರೇಕ್ ಡೌನ್ ಆಗ್ತದೆ. ಆಯ್ತಾ? ಬ್ರೇಕ್ ಡೌನ್ ಆಗುವಾಗ ನಾವು ಗಮನಿಸಬೇಕಾದ ಒಂದು ವಿಷಯ ಅಂತ ಹೇಳಿದ್ರೆ, ಬ್ರೇಕ್ಔಟ್ ಆಗುವ ಏರಿಯಾದಲ್ಲಿ ಪ್ರೀವಿಯಸ್ ಡೇದು ಕ್ಲೋಸಿಂಗ್ ಇರಬಾರ್ದು. ಆಯ್ತಾ? ಆದ್ಮೇಲೆ ಪ್ರೀವಿಯಸ್ ಡೇದು ರೆಸಿಸ್ಟೆನ್ಸ್ ಏರಿಯಾ ಇರಬಾರ್ದು, ಪ್ರೀವಿಯಸ್ ಡೇದು ಇದು ಡೇ ಹೈ ಇರಬಾರ್ದು. ಆಯ್ತಾ? ಪ್ರೀವಿಯಸ್ ಡೇದು ಡೇ ಹೈ ಇರಬಾರ್ದು, ಪ್ರೀವಿಯಸ್ ಡೇದು ಕ್ಲೋಸಿಂಗ್ ಇರಬಾರ್ದು, ಕ್ಲೋಸಿಂಗ್ ಕ್ಯಾಂಡಲ್. ಆಯ್ತಾ? ಇದು ಮತ್ತೆ ರೆಸಿಸ್ಟೆನ್ಸ್ ಏರಿಯಾ ಸಹ ಹತ್ತಿರದಲ್ಲಿ ಇರಬಾರ್ದು. ರೆಸಿಸ್ಟೆನ್ಸ್ ಏರಿಯಾ ಹತ್ತಿರದಲ್ಲಿ ಇದ್ರೆ ಏನಾಗ್ತದೆ, ಮಾರ್ಕೆಟ್ ಆ ರೆಸಿಸ್ಟೆನ್ಸ್ ಏರಿಯಾಗೆ ಇದು ಬ್ರೇಕ್ಔಟ್ ಆಗ್ತದೆ, ಮೇಲೆ ಹೋದಾಗೆ ಮಾಡ್ತದೆ. ಇಲ್ಲಿಯೇ ರೆಸಿಸ್ಟೆನ್ಸ್ ಏರಿಯಾ ಇದ್ರೆ ಏನಾಗ್ತದೆ, ಸ್ವಲ್ಪ ದೂರದಲ್ಲಿ ಇದ್ರೆ ಓಕೆ, ಹತ್ತಿರದಲ್ಲಿ ಇದ್ರೆ ಏನಾಗ್ತದೆ, ಅಲ್ಲಿ ಒಂದು ಕ್ಯಾಂಡಲ್ ಮಾಡ್ತದೆ, ರೆಸಿಸ್ಟೆನ್ಸ್ ಏರಿಯಾಕ್ಕೆ ತಾಗಿ ಪುನಃ ಅಲ್ಲಿ ಸೆಲ್ಲರ್ಸ್ ಇರ್ತಾರೆ, ಅವರು
ಮಾರ್ಕೆಟ್ ಪ್ರೈಸ್ ಆಕ್ಷನ್ ಅನ್ನು ರಿವರ್ಸ್ ತಗೊಂಡು ಬರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಪ್ರೀವಿಯಸ್ ಡೇದು ರೆಸಿಸ್ಟೆನ್ಸ್ ಏರಿಯಾ ನಿಯರ್ ಇದೆಯಾ ಅಂತ ಗಮನಿಸಬೇಕು. ನಾವು ಫಸ್ಟ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತೆಗೆಯುವಾಗ, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತೆಗೆಯುವಾಗ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಾಗೆ, ಅದ್ರ ಬ್ರೇಕ್ಔಟ್ ಆದಾಗೆ ನಾವು ಎಂಟ್ರಿ ತೆಗೆಯುವಾಗ ಫಸ್ಟ್ ಗೆ ನಾವು ಪ್ರೀವಿಯಸ್ ಡೇದು ಕ್ಲೋಸಿಂಗ್ ಇದೆ ಅಂತ ನೋಡ್ಬೇಕು. ಯಾಕಂತ ಹೇಳಿದ್ರೆ ಪ್ರೀವಿಯಸ್ ಡೇದು ಕ್ಲೋಸಿಂಗ್ ಇಲ್ಲಿ ಹತ್ತಿರದಲ್ಲಿದ್ರೆ ಇಲ್ಲಿ ಬ್ರೇಕ್ಔಟ್ ಆದಾಗೆ ಮಾಡ್ತದೆ, ಪುನಃ ಅದು ಕ್ಲೋಸಿಂಗ್ ಅನ್ನು ಟಚ್ ಮಾಡಿ ರಿವರ್ಸ್ ಹೊಡಿತದೆ. ಆಯ್ತಾ, ಒಂದ್ ವೇಳೆ ಪ್ರೀವಿಯಸ್ ಡೇದು ಪ್ರೀವಿಯಸ್ ಡೇದು ಹೈ ಅದ್ ನಿಯರ್ ಅಲ್ಲಿ ಇದ್ರೆ ಸೇಮ್ ಅದೇ ತರ ಮಾಡ್ತಾರೆ, ರಿವರ್ಸ್ ಹೊಡಿತದೆ. ಒಂದ್ ವೇಳೆ ಪ್ರೀವಿಯಸ್ ಡೇದು ರೆಸಿಸ್ಟೆನ್ಸ್ ಏರಿಯಾ ಸಹ ನಿಯರ್ ಅಲ್ಲಿ ಇದ್ರೆ ಅದೇ ತರ ಮಾಡ್ತದೆ, ಹೀಗೆ ಬರ್ತದೆ. ಇಲ್ಲಿ ಸೆಲ್ಲರ್ಸ್ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಯಾರು ಇರ್ತಾರೆ, ಸೆಲ್ಲರ್ಸ್ ಇರ್ತಾರೆ ಅಲ್ವಾ. ಸೆಲ್ಲರ್ಸ್ ಏನ್ ಮಾಡ್ತಾರೆ, ರಿವರ್ಸ್ ತಗೊಂಡ್ ಬರ್ತಾರೆ ಮಾರ್ಕೆಟ್ ಅನ್ನು. ಆವಾಗ ಕೆಳಗೆ ಬರುವ ಚಾನ್ಸಸ್ ಇರ್ತದೆ, ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುವ ಚಾನ್ಸಸ್ ಮೋರ್ ಇರ್ತದೆ. ಆಯ್ತಾ, ನಾವು ಸ್ಟಾಪ್ ಲಾಸ್ ಯಾವಾಗ್ಲೂ 1:2 ರೇಷಿಯೋದಲ್ಲಿ ನಾವು ತಗೊಳ್ಬೇಕು. 1:2 ರೇಷಿಯೋದಲ್ಲಿ 1:2 ಅಂತ ಹೇಳಿದ್ರೆ, ನಾವು ₹1 ಪ್ರಾಫಿಟ್ ಅನ್ನು ಬಯಸಿದ್ರೆ ಅದರಲ್ಲಿ ನಾವು ₹1 ನಾವು ಸ್ಟಾಪ್ ಲಾಸ್ ಇಡ್ಲಿಕ್ಕೆ ನಾವು ಬಯಸಿದ್ರೆ ಅದರಲ್ಲಿ ನಮ್ಮ ಪ್ರಾಫಿಟ್ 2 ಆಗಿರ್ಬೇಕು. ಹಾಗೆ ₹1ಗೆ ₹2 ಪ್ರಾಫಿಟ್, ಆ ತರ 1:2 ಆ ತರ ನಾವು ಟ್ರೇಡ್ ಮಾಡ್ಬೇಕು. ಅಂತ ಹೇಳಿದ್ರೆ 30 ರುಪೀಸಿಗೆ 60 ರುಪೀಸ್ ಅನ್ನು ನಾವು ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೇಕು. 30 ರುಪೀಸ್ ಸ್ಟಾಪ್ ಲಾಸ್ ಇದ್ರೆ 60 ರುಪೀಸ್ ಪ್ರಾಫಿಟ್, 40 ರುಪೀಸ್ ಸ್ಟಾಪ್ ಲಾಸ್ ಇದ್ರೆ 80 ರುಪೀಸ್ ಪ್ರಾಫಿಟ್. ಈ ತರ 40 ಪಾಯಿಂಟ್ಸ್ ಅಲ್ಲಿ ಇದ್ರೆ ನಾವು 80 ಪಾಯಿಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು. ಒನ್ ಮಿನಿಟ್. ಇದು 40 ಪಾಯಿಂಟ್ಸ್ ಅಲ್ಲಿ ನಾವು ಸ್ಟಾಪ್ ಲಾಸ್ ಇದ್ರೆ ಏನ್ ಮಾಡ್ಬೇಕು, 80 ಪಾಯಿಂಟ್ ನಾವು ಟಾರ್ಗೆಟ್ ಅನ್ನು ಇದು ಮಾಡ್ಬೇಕು. 30 ಪಾಯಿಂಟ್ ನಾವು ಇದಿದ್ರೆ 30 ಪಾಯಿಂಟ್ ನಾವು ರಿಸ್ಕ್ ತಗೊಳ್ಳೋದಿದ್ರೆ 60 ಪಾಯಿಂಟ್ ನಾವು ಟಾರ್ಗೆಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು. ಆಯ್ತಾ, ಮಾತ್ರ ನಮ್ಗೆ ಕೆಲವು ಸಲ 30 ಪಾಯಿಂಟ್ ನಾವು ರಿಸ್ಕ್ ತಗೊಳ್ತೇವೆ. ರಿಸ್ಕ್ ಅಂತ ಹೇಳಿದ್ರೆ ಸ್ಟಾಪ್ ಲಾಸ್ ತಗೊಳ್ತೇವೆ, ಆದ್ರೆ ನಮಗೆ ಅದರಲ್ಲಿ ಟಾರ್ಗೆಟ್ ನಮ್ಗೆ 60 ಪಾಯಿಂಟ್ಸ್ ಕೆಲವು ಸಲ ಸಿಗಲ್ಲ. ಯಾಕಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಏರಿಯಾ ಸ್ವಲ್ಪ ಹತ್ತಿರದಲ್ಲಿದ್ರೆ, ಕ್ಲೋಸಿಂಗ್ ಏರಿಯಾ ಸ್ವಲ್ಪ ಹತ್ತಿರದಲ್ಲಿದ್ರೆ ಆವಾಗ ನಾವು ರೆಸಿಸ್ಟೆನ್ಸ್ ಏರಿಯಾದಲ್ಲಿ ನಾವು ಎಕ್ಸಿಟ್ ಆಗ್ಬೇಕಾಗ್ತದೆ. 60 ಇದ್ರೆ 50 ಪಾಯಿಂಟ್ ಅಲ್ಲೇ ನಾವು ಎಕ್ಸಿಟ್ ಆಗ್ಬೇಕಾಗ್ತದೆ. ಅದೆಲ್ಲ ನಾವೆಲ್ಲ ನೋಡ್ಕೊಳ್ಬೇಕು. ಆಯ್ತಾ, ನಮ್ಗೆ ಈಗ ನಾವು 30 ಪಾಯಿಂಟ್ ರಿಸ್ಕ್ ತಗೊಳ್ತಿದ್ದೇವೆ, 60 ಪಾಯಿಂಟ್ ಬೇಕು ಅಂತ ಹಾಗೆ ಕುತ್ಕೊಳ್ಲಿಕ್ಕೆ ಆಗಲ್ಲ. ನಾವು ಅಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಇದ್ರೆ 40 ಪಾಯಿಂಟ್ ಅಲ್ಲಿ ಸಹ ನಾವು ಎಕ್ಸಿಟ್ ಆಗ್ಬೇಕಾಗ್ತದೆ. ಆಯ್ತಾ, ಇದು ಈ ತರ ಕನ್ಸಾಲಿಡೇಷನ್ ಆಗಿ ಮತ್ತೆ ಈ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಆಗಿದೆ. ನಿಮ್ದು ಎಂಟ್ರಿ ಪಾಯಿಂಟ್ ಎಲ್ಲಿದೆ, ಇಲ್ಲಿದೆ. ಇದು ಗಜಿಬಿಜಿ ಆಯ್ತಾಯ್ತಾ ಟ್ರೇಡಿಂಗ್ ಅದಿದು ನೋಡಿ. ಈ ಲೆವೆಲ್ ಅಲ್ಲಿ ನಿಮ್ದು ಎಂಟ್ರಿ ಪಾಯಿಂಟ್. ಕೆಲವು ಸಲ ಏನ್ ಮಾಡ್ತದೆ ಗೊತ್ತಾ ಮಾರ್ಕೆಟ್ ಪ್ರೈಸ್ ಆಕ್ಷನ್, ಕೆಲವು ಸಲ ಇಲ್ಲಿ ಮೇಲೆ ಹೋದಾಗೆ ತೋರಿಸ್ತದೆ, ಆಯ್ತಾ. ಇಲ್ಲಿ ಮೇಲೆ ಹೋದಾಗೆ ತೋರಿಸ್ತದೆ, ಆದ್ರೆ ಏನ್ ಮಾಡ್ತದೆ, ಇಲ್ಲಿ ರಿವರ್ಸ್ ಹೊಡಿತದೆ. ನೀವು ಇಲ್ಲಿ ಸ್ಟಾಪ್ ಲಾಸ್ ಕೆಲವು ಸಲ ಇಲ್ಲಿ ದೊಡ್ಡ ಕ್ಯಾಂಡಲ್ ಮಾಡ್ತದೆ, ಒಂದೊಂದ್ಸಲ ದೊಡ್ಡ ಕ್ಯಾಂಡಲ್ ಮಾಡ್ತದೆ. ಈ ಕ್ಯಾಂಡಲ್ ಕ್ಲೋಸ್ ಆಗುವ ತನಕ ನೀವು ಕಾಯ್ಬಾರ್ದು. ಕ್ಲೋಸ್ ಆಗುವ ತನಕ ಕಾದ್ರೆ ಉಂಟಲ್ಲ, ನಿಮ್ಗೆ 60-70 ಪಾಯಿಂಟ್ ನಿಮ್ಗೆ ಇದು ರಿಸ್ಕ್ ಆಗ್ತದೆ ಅಲ್ವಾ. 60-70 ಪಾಯಿಂಟ್ ರಿಸ್ಕ್ ಆಗ್ತದೆ. ಸಣ್ಣ ಕ್ಯಾಂಡಲ್ ಆದ್ರೆ ಓಕೆ, ದೊಡ್ಡ ಕ್ಯಾಂಡಲ್ ಆದ್ರೆ ಅದು ಕ್ಲೋಸ್ ಆಗಿ ಆದ್ಮೇಲೆ ಎಂಟ್ರಿ ತಗೊಳ್ತೇನೆ ಅಂತ ಹೇಳಿದ್ರೆ ನಿಮ್ಗೆ 60-70 ಪಾಯಿಂಟ್ ಈ ತರ ರಿಸ್ಕ್ ಬರ್ತದೆ. ಅದು ದೊಡ್ಡ ಸ್ಟಾಪ್ ಲಾಸ್ ಆಗ್ತದೆ ಅಲ್ವಾ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಇಲ್ಲಿ ಫಸ್ಟ್ ಕ್ಯಾಂಡಲ್ ಇದು ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆದಾಗೆ ನಿಮ್ದು ಎಂಟ್ರಿ ಯಾವಾಗ್ಲೂ. ಆಯ್ತಾ, ಆದ್ರೆ ನೀವು ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆದಾಗೆ ಒಮ್ಮೊಮ್ಮೆ ಏನ್ ಮಾಡ್ತದೆ, ಹೀಗೆ ಮೇಲೆ ಹೋದಾಗೆ ಮಾಡ್ತದೆ, ಪುನಃ ರಿವರ್ಸ್ ಬರ್ತದೆ, ಅದೇ ಲೆವೆಲ್ಗೆ ಬರ್ತದೆ. ಒಂದ್ 2-3 ಕ್ಯಾಂಡಲ್ ಮಾಡಿ ಮತ್ತೆ ಪುನಃ ಮೇಲೆ ಹೋಗ್ತದೆ. ನಾವು ಅದಕ್ಕೆ ವೇಟ್ ಮಾಡ್ಬೇಕು. ಕೆಲವು ಸಲ ಏನ್ ಮಾಡ್ತದೆ, ಡೈರೆಕ್ಟ್ ಆಗಿ ಕ್ಯಾಂಡಲ್ ಮೇಲೆ ಮಾಡ್ಕೊಂಡು ಹೋಗ್ತದೆ. ಕೆಲವು ಸಲ ಏನ್ ಮಾಡ್ತದೆ, ಮೇಲೆ ಹೋದಾಗೆ ಮಾಡ್ತದೆ,
ಆದ್ಮೇಲೆ ಏನ್ ಮಾಡ್ತದೆ, ಹೀಗೆ ಬಂದು ಪುನಃ ಇಲ್ಲಿ ರಿವರ್ಸ್ ಹೊಡೆದು 2-3 ಕ್ಯಾಂಡಲ್ ಮಾಡ್ತದೆ, ಮೇಲೆ ಹೋಗ್ತದೆ. ನಾವು ಇದು ರಿವರ್ಸ್ ಬರುವ ತನಕ ಕಾಯ್ಬೇಕು. ಅವಾಗ ಏನಾಗ್ತದೆ, ನಮ್ದು ಸ್ಟಾಪ್ ಲಾಸ್ ಸ್ವಲ್ಪ ದೊಡ್ಡ ಸ್ಟಾಪ್ ಲಾಸ್ ಆಗುದಿಲ್ಲ, ಸಣ್ಣ ಸ್ಟಾಪ್ ಲಾಸ್ ಆಗ್ತದೆ. ಇಲ್ಲಂತಿದ್ರೆ ನಮ್ಗೆ ದೊಡ್ಡ ಸ್ಟಾಪ್ ಲಾಸ್ ಆಗ್ತದೆ, ಆಯ್ತಾ. ಇದ್ರದ್ದು ಬಿಗ್ ಕ್ಲೋಸ್ ಆದಾಗೆ ನಾವು ಎಂಟ್ರಿಯನ್ನು ಪಡೆಯುವುದು, ಆಯ್ತಾ. ಫಸ್ಟ್ ಕ್ಯಾಂಡಲ್ ಅದು ಬಿಗ್. ಸ್ಟಾಪ್ ಲಾಸ್ ಇಲ್ಲಿ ಬರ್ತದೆ. ಇದು ಅರ್ಥ ಆಯ್ತಾ ಅಂತ ತಿಳ್ಕೊಂಡಿದ್ದೇನೆ. ನೆಕ್ಸ್ಟ್ ಕ್ಯಾಂಡಲ್ ಗೆ ಹೋಗೋಣ. ನೆಕ್ಸ್ಟ್ ಇದರಲ್ಲಿ ಇದರಲ್ಲಿ ನೋಡಿ, ಇದರಲ್ಲಿ ನೀವು ಇದು ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗುವ ತನಕ, ಬ್ರೇಕ್ ಆಗುವ ತನಕ ಕಾಯ್ಬೇಕು. ಇಲ್ಲಿ ಈಗ 5 ಮಿನಿಟ್ಸ್ ಫಸ್ಟ್ ಕ್ಯಾಂಡಲ್ ಆಗಿದೆ, ಅದ್ರ ಒಳಗಡೆ 3 ಕ್ಯಾಂಡಲ್ ಆಗಿದೆ. ಇದರ ಒಳಗಡೆ 3 ಕ್ಯಾಂಡಲ್ ಆಗಿದೆ ಅಲ್ವಾ. ಇದರ ಒಳಗಡೆ 3 ಕ್ಯಾಂಡಲ್ ಆಗಿದೆ. ಇದ್ರದ್ದು ಬಿಗ್ಗದ್ದು ಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್, ಮತ್ತೆ ಇದ್ ಬಿಗ್ಗದ್ದು ಕೆಳಗಡೆ. ಒಂದ್ ವೇಳೆ ಕ್ರಾಸ್ ಆದ್ರೆ ನೀವು ಎಂಟ್ರಿಯನ್ನು ಪಡಿಬಹುದು. ಫಸ್ಟ್ ಕ್ಯಾಂಡಲ್ ಅದು, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಅದು. ಇದ್ರ ಒಳಗಡೆ ಕನ್ಸಲ್ಟೇಷನ್ ಆಗ್ಬೇಕು. ಇದಕ್ಕೆ ಏನ್ ಹೇಳ್ತಾರೆ, ಫಸ್ಟ್ ಕ್ಯಾಂಡಲ್ ಕನ್ಸಲ್ಟೇಷನ್ ಲಾಂಗ್ ಅಂತ ಕರೀತಾರೆ, ಇಲ್ಲಂತಿದ್ರೆ FCCL ಅಂತಾನು ಕರೀತಾರೆ. FCCL ಅಂತಾನು ಕರೀತಾರೆ ಈ ಸ್ಟ್ರಾಟಜಿಗೆ, ಆಯ್ತಾ. ಇದು ಫಸ್ಟ್ ಕ್ಯಾಂಡಲ್ ಸ್ಟ್ರಾಟಜಿ. ಇದರಲ್ಲಿ ನಿಮ್ಗೆ ಒಂದು 60 ಪಾಯಿಂಟ್ 70 ಪಾಯಿಂಟ್ ಹೀಗೆ ನೀವು ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಫಸ್ಟ್ ಕ್ಯಾಂಡಲ್ ಅಲ್ಲಿ, ಫಸ್ಟ್ ಕ್ಯಾಂಡಲ್ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಫಸ್ಟ್ ಕ್ಯಾಂಡಲ್ ಅಲ್ಲೇ ತೆಗೆಯುವುದಲ್ಲ. 3-4 ಕ್ಯಾಂಡಲ್ ಹೀಗೆ ಇದಾಗ್ತದೆ ಅಲ್ವಾ, ಇಲ್ಲಿ ಕನ್ಸಲ್ಟೇಷನ್ ಆದ್ಮೇಲೆ ನೀವು ಅದು ಬ್ರೇಕ್ಔಟ್ ಆಗ್ತದಲ್ಲ, ಆ ಏರಿಯಾದಲ್ಲಿ ನೀವು ಟ್ರೇಡಿಂಗ್ ಅನ್ನು ಮಾಡ್ಬೇಕು. ಒಂದ್ ವೇಳೆ ಡೌನ್ ಅಲ್ಲಿ ಬ್ರೇಕ್ ಡೌನ್ ಆದ್ರೆ ಇಲ್ಲಿ ನೀವು ಎಂಟ್ರಿಯನ್ನು ಪಡಿಬಹುದು, ಇಲ್ಲಿ ಆಯ್ತಾ. ಒಂದ್ ವೇಳೆ ಈ ಫಸ್ಟ್ ಕ್ಯಾಂಡಲ್ ಅದು ಅಪ್ ಸೈಡ್ ಅಲ್ಲಿ ಕನ್ಸಲ್ಟೇಷನ್ ಆಗಿ ಅಪ್ ಸೈಡ್ ಅಲ್ಲಿ ಬ್ರೇಕ್ಔಟ್ ಆದ್ರೆ ಇಲ್ಲಿ ನೀವು ಎಂಟ್ರಿಯನ್ನು ಪಡಿಬಹುದು. ಇಲ್ಲ ಅದು ರಿವರ್ಸ್ ಹೊಡಿಯುವ ತನಕ ಕಾಯ್ಬೇಕು. ರಿವರ್ಸ್ ಬಂದ ಮೇಲೆ ಆ ಕ್ಯಾಂಡಲ್ ಅಲ್ಲಿ ನೀವು ಇದನ್ನು ಟ್ರೇಡ್ ಅನ್ನು ತೆಗಿಬೇಕು, ಆಯ್ತಾ. ನಿಮ್ದು ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಅದು ಕೆಳಗೆ ಬರ್ತದೆ, ಆಯ್ತಾ. ಇಲ್ಲಿ ನೀವು ಎಂಟ್ರಿ ತಗೊಂಡ್ರೆ ನಿಮ್ಗೆ ಎಷ್ಟು ಪಾಯಿಂಟ್ ಸಿಕ್ಕಿದೆ ನೋಡಿ, ಒಂದು 60 ಪಾಯಿಂಟ್ 1:2 ರೇಷಿಯೋ ನಿಮ್ಗೆ ಇಲ್ಲಿ ಸಿಕ್ಕಿದೆ, ಆಯ್ತಾ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ನಾನು ಚಾರ್ಟ್ ಬಾಕ್ಸ್ ಹಾಕ್ತೇನೆ. ನಾನಿದು ಸ್ಕ್ರೀನ್ ಶಾಟ್ ತೆಗೆದಿಟ್ಟಿದ್ದು ನಾನು ಮಾಡ್ತಿದ್ದೇನೆ. ಯಾಕಂತ ಹೇಳಿದ್ರೆ ಅಲ್ಲಿ ಚಾರ್ಟ್ ಹುಡುಕುವಾಗ ತುಂಬಾ ಲೆಂತಿ ಆಗ್ತದೆ ವಿಡಿಯೋ, ಅದಕ್ಕಾಗಿ ಈ ತರ ಮಾಡ್ತಿದ್ದೇನೆ, ಆಯ್ತಾ. ನೀವೀಗ ಟಾರ್ಗೆಟ್ ಒಂದು 60 ಪಾಯಿಂಟ್ ನೀವು ಅಂದಾಜು ಇಟ್ಕೊಂಡಿದ್ರೆ ನಿಮ್ದು ರಿಸ್ಕ್ ಎಷ್ಟಾಗ್ತದೆ, 30 ಪಾಯಿಂಟ್ ಆಗ್ತದೆ, ಆಯ್ತಾ. ಇಲ್ಲಂತಿದ್ರೆ ನೀವು ಇಷ್ಟು ಸಹ ತೆಗಿಬಹುದು. ನಿಮ್ದು ಸ್ಟಾಪ್ ಲಾಸ್ 10 ಇಲ್ಲದ್ರೆ 20 ನೀವು ಸ್ಟಾಪ್ ಲಾಸ್ ಇಡಬಹುದು. ಒಂದು ಕ್ಯಾಂಡಲ್ ಅದು ಕೆಳಗಡೆ 10 ಪಾಯಿಂಟ್ ಇಲ್ಲದ್ರೆ 20 ಪಾಯಿಂಟ್ ಕೆಳಗೆ ಸ್ಟಾಪ್ ಇದು ನೀವು ಎಲ್ಲಿ ಎಂಟ್ರಿ ತಗೊಳ್ತೀರಿ ಅದ್ರದ್ದು 10 ಪಾಯಿಂಟ್ ಇಲ್ಲದ್ರೆ 20 ಪಾಯಿಂಟ್ ನೀವು ಸ್ಟಾಪ್ ಲಾಸ್ ಅನ್ನು ಇಡಬಹುದು. 20 ಪಾಯಿಂಟ್ ಆದ್ರೆ ನಿಮ್ಗೆ ಇದು ಸ್ಟಾಪ್ ಲಾಸ್ ಹಿಟ್ ಆಗುವ ಚಾನ್ಸಸ್ ತುಂಬಾ ಕಮ್ಮಿ ಇರ್ತದೆ. ಆದ್ರೆ 10 ಪಾಯಿಂಟ್ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ. ಸ್ಟಾಪ್ ಲಾಸ್ ರಿವರ್ಸ್ ಹೊಡೆದಾಗ ರಪ್ಪ ಸ್ಟಾಪ್ ಲಾಸ್ ಹಿಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ಆಯ್ತಾ. 10 ಇಲ್ಲದ್ರೆ 20 ಪಾಯಿಂಟ್ ಇಡಬಹುದು ಸ್ಟಾಪ್ ಲಾಸ್, ಆಯ್ತಾ. ನೀವು ಎಷ್ಟು ನೀವು ಟಾರ್ಗೆಟ್ ಇಟ್ಟಿರ್ತೀರಿ ಅದ್ರ ಮೇಲೆ ನೀವು ಸ್ಟಾಪ್ ಲಾಸ್ ಅನ್ನು ಇಟ್ರೆ ಆಯ್ತು.
ಇಲ್ಲಿಗೆ ನೋಡಿ, ಇದು ಫಸ್ಟ್ ಕ್ಯಾಂಡಲ್ ಅಲ್ವಾ. ಇಲ್ಲಿ ಫಸ್ಟ್ ಕ್ಯಾಂಡಲ್ ಅಲ್ಲಿ ವಿಗ್ ಮಾಡಿದೆ. ಈ ವಿಗ್ ಅದು ಕ್ಲೋಸ್ ಇಲ್ಲಿದೆ ಅಲ್ವಾ. ಈ ವಿಗ್ ಅದು ಕ್ಲೋಸ್ ಮತ್ತೆ ಮೇಲೆ ಇದು ಕ್ಲೋಸ್ ಆದಾಗೆ ನಿಮ್ದು ಎಂಟ್ರಿ ಅಲ್ವಾ. ಇಲ್ಲಿ ಇದು ಕ್ಲೋಸ್ ಆದಾಗೆ ನಿಮ್ಮ ಎಂಟ್ರಿ. ಆದ್ರೆ ಇಲ್ಲಿ ಏನ್ ಮಾಡಿದೆ, ಇಲ್ಲಿ ಬೈಯರ್ಸ್ ಇದು ವಿಗ್ ಸೆಲ್ಲರ್ಸ್ ಇಲ್ಲಿ ತನಕ ತಗೊಂಡ್ ಬಂದಿದ್ದಾರೆ ಮಾರ್ಕೆಟ್. ಆದ್ರೆ ಮಾತ್ರ ಇಲ್ಲಿ ವಿಗ್ ಮಾತ್ರ ಇದೆ ಆಯ್ತಾ. ವಿಗ್ ಕ್ಲೋಸಿಂಗ್ ಆಗ್ಲಿಲ್ಲ. ಕ್ಲೋಸಿಂಗ್ ಆದ್ರೆ ಮಾತ್ರ ಇಲ್ಲಿ ನಿಮ್ಗೆ ಎಂಟ್ರಿ ಸಿಗಲ್ಲ ಆಯ್ತಾ. ಇದು ಕ್ಯಾಂಡಲ್ ಕ್ಲೋಸ್ ಆದ್ರೆ ನಿಮ್ಗೆ ಇಲ್ಲಿ ಎಂಟ್ರಿ ಸಿಗಲ್ಲ. ಆದ್ರೆ ಇಲ್ಲಿ ಕ್ಲೋಸಿಂಗ್ ಆಗ್ಲಿಲ್ಲ, ಇಲ್ಲಿ ಬೈಯರ್ಸ್ ಎಂಟ್ರಿ ಆಗಿದ್ದಾರೆ. ಹಾಗಾಗಿ ಬರೇ ವಿಗ್ ಮಾತ್ರ ಇದ್ರೆ ನೀವು ಇಲ್ಲಿ ಇದು ಫಸ್ಟ್ ಕನ್ಸಲ್ಟೇಷನ್ ಕ್ಯಾಂಡಲ್ ಅಂತ ನೀವು ಫಸ್ಟ್ ಕನ್ಸಲ್ಟೇಷನ್ ಕ್ಯಾಂಡಲ್ ಸ್ಟ್ರಾಟಜಿಯನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಬರೇ ವಿಗ್ ಮಾತ್ರ ಆಗಿದಲ್ವಾ. ಇದು ಕ್ಯಾಂಡಲ್ ಫುಲ್ ಬಾಡಿ ಕ್ಲೋಸ್ ಆದ್ರೆ ಯಾವ್ದು ರೆಡ್ ಆಗಿ ಫುಲ್ ಕ್ಲೋಸ್ ಆದ್ರೆ ಆವಾಗ ನೀವು ಇದನ್ನು ಬಿಟ್ಟು ಬಿಡ್ಬೇಕಾಗ್ತದೆ. ಟ್ರೇಡ್ ಡೌನ್ ಸೈಡ್ ಅದು ಟ್ರೇಡ್ ತೆಗಿಬೇಕಾಗ್ತದೆ ಆಯ್ತಾ. ಅಪ್ ಸೈಡ್ ಅದು ಬಿಡ್ಬೇಕಾಗ್ತದೆ ಆಯ್ತಾ. ಇಲ್ಲಿ ನೋಡಿ, ಇದು ಕ್ಲೋಸ್ ಆಗಿದೆ. ಈ ಕ್ಲೋಸ್ ಆದಾಗೆ ಇಲ್ಲಿ ನಿಮ್ದು ಎಂಟ್ರಿ. ಈ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಅದು ಅರ್ಥ ಆಯ್ತಲ್ಲ. ಇದು ಫಸ್ಟ್ ಕ್ಯಾಂಡಲ್ ಅದು ಕ್ಲೋಸಿಂಗ್, ಇಲ್ಲಿ ನಿಮ್ದು ಎಂಟ್ರಿ. ಈ ಕ್ಯಾಂಡಲ್ ಅದು ಕೆಳಗೆ ನಿಮ್ದು ಸ್ಟಾಪ್ ಲಾಸ್. ಆದ್ರೆ ನೀವು ಇದು ಕ್ಯಾಂಡಲ್ ಕ್ಲೋಸ್ ಆಗುವ ತನಕ ಕಾಯ್ಬೇಡಿ. ಯಾಕಂತ ಹೇಳಿದ್ರೆ ತುಂಬಾ ಲೆಂತಿ ಆಗ್ತದೆ, 60-70 ಪಾಯಿಂಟ್ ಆಗ್ತದೆ ನಿಮ್ದು ಸ್ಟಾಪ್ ಲಾಸ್. ಅದಕ್ಕೆ ನೀವ್ ಏನ್ ಮಾಡಿ, ಇದು ಕ್ಯಾಂಡಲ್ ಇಲ್ಲಿ ಕ್ರಾಸ್ ಆದಾಗೆ ಇಲ್ಲಿ ನೀವು ಎಂಟ್ರಿ ಪಡೀರಿ. ಇಲ್ಲಂತಿದ್ರೆ ನೀವು ಸ್ಟಾಪ್ ಲಾಸ್ ಎಷ್ಟು ಇಡ್ತೀರಿ ಅದ್ರ ಮೇಲೆ ಅಷ್ಟೇ ಪಾಯಿಂಟ್ ಮೇಲೆ ಸಹ ಇಟ್ಟು ಬಿಡಿ ಆಯ್ತಾ. ಸ್ಟಾಪ್ ಲಾಸ್ ಈಗ 10-20 ಪಾಯಿಂಟ್ ಇಟ್ಟಿದ್ರೆ ಮೇಲೆ 20 ಇಲ್ಲದೆ 30 ಪಾಯಿಂಟ್ ಅಲ್ಲಿ ನೀವು ಎಂಟ್ರಿ ಪಾಯಿಂಟ್ ಅನ್ನು ತೆಗೆದುಕೊಳ್ಳಿ. ಇದು ಕ್ಲೋಸ್ ಆದಾಗೆ ಇಲ್ಲಿ ಎಂಟ್ರಿ ನಿಮ್ಗೆ ಸಿಗ್ತದೆ. ಇಷ್ಟು ಪಾಯಿಂಟ್ ಸಿಗ್ತದೆ ನಿಮ್ಗೆ ಮೇಲೆ. ಇದು ರಿವರ್ಸ್ ಹೊಡಿತದೆ. ರಿವರ್ಸ್ ಹೊಡೆದಾಗ ನಿಮ್ಮದು ಎಷ್ಟು ಟಾರ್ಗೆಟ್ ಇದೆ ನಿಮ್ದು ಈಗ 10:20 ಅಲ್ವಾ. 1:2 ಅಲ್ವಾ. 1:2 ಅಂತ ಹೇಳಿದ್ರೆ ನೀವು ನಿಮ್ದು 1:2 ಬರುವ ತನಕ ಕಾಯ್ಬೇಕು. ಮತ್ತೆ ಎಂಟ್ರಿಯನ್ನು ಕ್ಲೋಸ್ ಮಾಡ್ಬೇಕು. ಯಾವಾಗ್ಲೂ ನಂದು ರಿಸ್ಕ್ ರಿವಾರ್ಡ್ 2R ಆಗಿರ್ತದೆ. ಅದು ಬಂದಾಗ ನಾನು ಕ್ಲೋಸ್ ಮಾಡಿ ಬಿಡ್ತೇನೆ. ಅದು ಎಷ್ಟೇ ಮೇಲೆ ಹೋಗ್ಲಿ ಎಷ್ಟೇ ಕೆಳಗೆ ಹೋಗ್ಲಿ ಅದು ನಾನು ಇದು ಮಾಡುದಿಲ್ಲ. ನೀವು ಮತ್ತೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಳ್ಳುವಾಗ, ಫಸ್ಟ್ ಕ್ಯಾಂಡಲ್ ಅಲ್ಲಿ ಫಸ್ಟ್ 5 ಮಿನಿಟ್ಸ್ ಟ್ರೇಡ್ ಅಲ್ಲಿ ನೀವು ಎಂಟ್ರಿ ತಗೊಳ್ಳುವಾಗ ಕೆಲವೊಂದು ಸ್ಟ್ರಾಟಜಿಯನ್ನು ನೀವು ಫಾಲೋ ಮಾಡ್ಬೇಕಾಗ್ತದೆ, ಕೆಲವೊಂದು ಸ್ಟೆಪ್ಸ್ ಅನ್ನು ಆಯ್ತಾ. ಫಸ್ಟ್ ಮೊದಲಿಗೆ ನೀವು ಫಸ್ಟ್ ಲೆವೆಲ್ ಬ್ರೇಕ್ಔಟ್ ಆಗುವ ತನಕ ಕಾಯ್ಬೇಕಾಗ್ತದೆ ಆಯ್ತಾ. ಮೊದಲಿಗೆ ನೀವು ಫಸ್ಟ್ ಲೆವೆಲ್ ಬ್ರೇಕ್ಔಟ್ ಆಗುವ ತನಕ ಕಾಯ್ಬೇಕಾಗ್ತದೆ. ಇದು ಫಸ್ಟ್ ಸ್ಟೆಪ್. ಆದ್ಮೇಲೆ ಸೆಕೆಂಡ್ ಸ್ಟೆಪ್, ನೀವು ಎಂಟ್ರಿ ತಗೊಳ್ಳುವಾಗ ಇನ್ ದ ಮನಿಯಲ್ಲಿ ನೀವು ಎಂಟ್ರಿಯನ್ನು ತಗೊಳ್ಬೇಕು. ಫಸ್ಟ್ ಕ್ಯಾಂಡಲ್ ಅಲ್ಲಿ ಮಾಡುವಾಗ ಫ್ರೈಡೆ ಬೇಕಾದ್ರೆ ನೀವು ಎಟ್ ದ ಮನಿಯಲ್ಲಿ ನೀವು ಟ್ರೇಡ್ ಮಾಡಬಹುದು. ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ ಇದ್ರಲ್ಲಿ ನೀವು ಇನ್ ದ ಮನಿಯಲ್ಲಿ ಮಾಡಿದ್ರೆ ನಿಮಗೆ ಸ್ವಲ್ಪ ಪ್ರಾಫಿಟ್ ಆಗ್ತದೆ. ಔಟ್ ಆಫ್ ದ ಮನಿಯಲ್ಲಿ ಮಾಡಿದ್ರೆ ಏನು ಪ್ರಾಫಿಟ್ ಆಗಲ್ಲ ಆಯ್ತಾ. ಔಟ್ ಆಫ್ ದ ಮನಿಯಲ್ಲಿ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಆಗ್ತದೆ, ಆಗುದಿಲ್ಲ ಅಂತಿಲ್ಲ. ಆದ್ರೂ ನಿಮ್ಗೆ ಪ್ರಾಫಿಟ್ ಆದ್ರೂ ನಿಮ್ಗೆ ಲಾಸ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಔಟ್ ಆಫ್ ದ ಮನಿಯಲ್ಲಿ. ಅದರಿಂದ ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ ಈ 4 ದಿನ ನೀವು ಇನ್ ದ ಮನಿಯಲ್ಲಿ ಟ್ರೇಡ್ ಮಾಡಿ. ಆದ್ಮೇಲೆ ಫ್ರೈಡೆ ಬೇಕಾದ್ರೆ ಎಟ್ ದ ಮನಿಯಲ್ಲಿ ಟ್ರೇಡ್ ಮಾಡಿ. ಆಗ್ಲೂ ನಿಮ್ಗೆ ನಿಮ್ಮ ಹತ್ರ ಹಣವೇ ಇಲ್ಲ, ಇದು ಫಂಡ್ ಕಮ್ಮಿ ಇದೆ ಅಂತಿದ್ರೆ ನೀವು ಎಟ್ ದ ಮನಿ ಇಲ್ಲಾದ್ರೆ ಔಟ್ ಆಫ್ ದ ಮನಿಯನ್ನು ಯೂಸ್ ಮಾಡ್ಬೋದು ಆಯ್ತಾ. ಆದ್ರೆ ಫಸ್ಟ್ 5 ಮಿನಿಟ್ಸ್ ಅಲ್ಲಿ ನಿಮ್ದು ಸ್ಟ್ರಾಟಜಿ ಇದು ಇನ್ ದ ಮನಿ. ನಾನು ಯಾವಾಗ್ಲೂ 300 ಮತ್ತೆ 400 ಒಳಗಿದು ರೇಂಜ್ ಅಲ್ಲಿ ನಾನು ಪ್ರೀಮಿಯಂ ಅನ್ನು ಸೆಲೆಕ್ಟ್ ಮಾಡ್ತೇನೆ. ಎಷ್ಟು ನನ್ನ ಪ್ರೀಮಿಯಂ ನಾನ್ ಸೆಲೆಕ್ಟ್ ಮಾಡುದು ಇನ್ ದ ಮನಿ ಎಷ್ಟರಲ್ಲಿ, 300 ಇಂದ 400 ಒಳಗಿನದು ಪ್ರೀಮಿಯಂ ಅನ್ನು ನಾನು ಸೆಲೆಕ್ಟ್ ಮಾಡ್ತೇನೆ ಆಯ್ತಾ. ಹೋಯ್ತಲ್ಲ ಅದು, ಇಲ್ಲಿದೆ. 400 ಒಳಗಿನದು ಪ್ರೀಮಿಯಂ ಅನ್ನು ಸೆಲೆಕ್ಟ್ ಮಾಡ್ತೇನೆ ಆಯ್ತಾ. ನಾನದು 300 ಮತ್ತೆ 400 ಒಳಗಿನ ಪ್ರೀಮಿಯಂ ಅನ್ನು ಇನ್ ದ ಮನಿ ಅಂತ ಕನ್ಸಿಡರ್ ಮಾಡ್ತೇನೆ. ಅದರಲ್ಲಿ ನಮಗೆ ಪ್ರಾಫಿಟ್ ಜಾಸ್ತಿ ಆಗ್ತದೆ ಆಯ್ತಾ. ಆದ್ರಿಂದ ನೀವು ಪ್ರೀಮಿಯಂ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಾಗಿ ಸೆಲೆಕ್ಟ್ ಮಾಡ್ಬೇಕು. ಒಟ್ಟಾರೆ ನೀವು ಔಟ್ ಆಫ್ ದ ಮನಿ ಇದು ಪ್ರೀಮಿಯಂ ಇದೆಲ್ಲ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ಲಾಸ್ ಆಗೋದು ಜಾಸ್ತಿ. ಇದು 300 ಇಂದ 400 ತನಕ ನೀವು ಪ್ರೀಮಿಯಂ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅದರಲ್ಲಿ ಪ್ರಾಫಿಟ್ ಸಿಗ್ತದೆ ಆಯ್ತಾ.
ಆದ್ಮೇಲೆ ನನಗೆಲ್ಲ ಮರ್ತು ಹೋಗ್ತಿದೆ. ಅಂದ್ರೆ ಇದು ಕಂಟಿನ್ಯೂಸ್ ಹೇಳ್ತಾ ಹೋಗ್ಬೇಕಲ್ವಾ, ಗೊತ್ತಾಗ್ತಿಲ್ಲ ನೆಕ್ಸ್ಟ್ ಏನ್ ಹೇಳ್ಬೇಕಂತ. ಆಯ್ತಾ, ನೆಕ್ಸ್ಟ್ ಇದ್ರಲ್ಲಿ ಇದು ಹೇಳಿದೆಲ್ಲ ನಾನು 20 ಪಾಯಿಂಟ್ 20 ಪಾಯಿಂಟ್ ನೀವು ಸ್ಟಾಪ್ ಲಾಸ್ 20 ಪಾಯಿಂಟ್ ಇಲ್ಲದ್ರೆ 10 ಪಾಯಿಂಟ್ ನೀವು ಸ್ಟಾಪ್ ಲಾಸ್ ಅನ್ನು ಇಡಬಹುದು. ಆಯ್ತಾ, ನೆಕ್ಸ್ಟ್ 4 ಅದು ಮಾಡ್ಲಿಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡುವಾಗ ಇದು ಸ್ಟ್ರಾಟಜಿ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಆಯ್ತಾ, ಇದು ಫಸ್ಟ್ ಕ್ಯಾಂಡಲ್ ಅಲ್ಲಿ 5 ಮಿನಿಟ್ಸ್ ಕ್ಯಾಂಡಲ್ ನೀವು ತಗೊಳ್ಬೇಕು. ಫಸ್ಟ್ 5 ಮಿನಿಟ್ಸ್ ಕನ್ಸಲ್ಟೇಷನ್ ಬ್ರೇಕ್ಔಟ್ ಕ್ಯಾಂಡಲ್ ನೀವು ಸೆಲೆಕ್ಟ್ ಮಾಡೋದಾದ್ರೆ 5 ಮಿನಿಟ್ಸ್ ಕ್ಯಾಂಡಲ್ ಸೆಲೆಕ್ಟ್ ಮಾಡ್ಬೇಕು. ಲೆವೆಲ್ ಬ್ರೇಕ್ ಆಗುವ ತನಕ ಕಾಯ್ಬೇಕು. ಆದ್ಮೇಲೆ ಇನ್ ದ ಮನಿಯಲ್ಲಿ ಟ್ರೇಡ್ ಮಾಡ್ಬೇಕು. ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಇನ್ ದ ಮನಿಯಲ್ಲಿ ಟ್ರೇಡ್ ಮಾಡ್ಬೇಕು. ಆದ್ಮೇಲೆ 300 ಇಂದ 400 ಒಳಗಿನದು ಪ್ರೀಮಿಯಂ ಅನ್ನು ಸೆಲೆಕ್ಟ್ ಮಾಡ್ಬೇಕು. ಹಾಗೆಲ್ಲ ಇದ್ರೆ ಮಾತ್ರ ನಿಮ್ಗೆ ಪ್ರಾಫಿಟ್ ತುಂಬಾ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಈಗ ನೀವು 1:2 ರೇಷಿಯೋ ನೀವು ಇದು ತಗೊಂಡ್ರೆ, ರಿಸ್ಕ್ ರಿವಾರ್ಡ್ ತಗೊಂಡ್ರೆ, ಅವಾಗ ನಿಮ್ಗೆ ಪ್ರಾಫಿಟ್ ಬರ್ತದೆ ಅದ್ರಲ್ಲಿ. ನೀವು ಔಟ್ ಆಫ್ ದ ಮನಿ ಅದೆಲ್ಲ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಸ್ವಲ್ಪ ಬರುದು ಕಮ್ಮಿನೇ ಅಲ್ವಾ. ನಾವು ಪ್ರೀಮಿಯಂ ಹೇಗೆ ಸೆಲೆಕ್ಟ್ ಮಾಡ್ತೇವೆ ಅದ್ರ ಮೇಲೆ ಇದಾಗಿರ್ತದೆ. ನಾನು ಪ್ರೀಮಿಯಂ ಅದು ಹೇಳಿಕೊಟ್ಟಿದ್ದೇನೆ ಅಲ್ವಾ ನಿಮಗೆ, ಆಪ್ಷನ್ ಚೈನ್ ಹೇಳಿಕೊಟ್ಟಿದ್ದೇನೆ. ಅದು ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ, ಅದು ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಹೇಳಿದಲ್ವಾ. ಈಗ ಹೇಳಿದ್ರೆ ನಿಮಗೆ ಅರ್ಥ ಆಗ್ಬಹುದು. ಅದನ್ನು ನಾನು ಒಂದು ಕ್ಲಾಸ್ ಅಲ್ಲಿ ಮಾಡ್ತೇನೆ ಈ ವೀಕ್ ಅಲ್ಲಿ, ಇಲ್ಲದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಆಪ್ಷನ್ ಚೈನ್ ಅದು ಕ್ಲಾಸ್ ಮಾಡ್ತೇನೆ. ಇದುವರೆಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ಲಿಲ್ಲ ಅವರೆಲ್ಲ ಇದು ನಂದು ವಿಡಿಯೋಸ್ ಯಾರೆಲ್ಲ ನೋಡ್ಲಿಲ್ಲ ಅವರೆಲ್ಲ ನನ್ನ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಒಂದ್ಸಲ. ಆಯ್ತಾ, ನಾನು ಇದುವರೆಗೆ ಎಷ್ಟು 99 ವಿಡಿಯೋ ಮಾಡಿದ್ದೇನೆ. ಆಯ್ತಾ, ಟ್ರೇಡಿಂಗ್ ಅದು ಒಂದೂ ಬಿಡದೆ ಪ್ರತಿಯೊಂದು ವಿಡಿಯೋವನ್ನು ನೀವು ಮಧ್ಯದಲ್ಲಿ ಟ್ರೇಡಿಂಗ್ ನೋಡಿದ್ರೆ ಆಗಲ್ಲ. ಆಯ್ತಾ ಸ್ನೇಹಿತರೆ, ನೀವು ಪ್ರತಿಯೊಂದು ವಿಡಿಯೋವನ್ನು ಪ್ರಾಪರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ಮಾತ್ರ ನೀವು ಟ್ರೇಡಿಂಗ್ ಮಾಡಲು ಏಬಲ್ ಇರ್ತೀರಿ. ನೀವು ಮಧ್ಯದಲ್ಲಿ ನೋಡಿ ಇದು ತುಂಬಾ ಲೆಂತಿ ಉಂಟು ಹಾಗೆ ಹೀಗೆ ಅಂತ ಸ್ಕಿಪ್ ಮಾಡಿದ್ರೆ ಉಂಟಲ್ಲ ನಿಮಗೆ ಪ್ರಾಬ್ಲಮ್ ಆಗ್ತದೆ. ವಿಡಿಯೋ ಸ್ಕಿಪ್ ಮಾಡಬಾರ್ದು, ಫುಲ್ ನೋಡ್ಬೇಕು. ಒಂದು ವಿಡಿಯೋ ಮಾಡಿದ್ರೆ ಉಂಟಲ್ಲ ಅದು ಫುಲ್ ನೋಡ್ಬೇಕು, ಆವಾಗ ನೀವು ಟ್ರೇಡಿಂಗ್ ಮಾಡ್ಲಿಕ್ಕೆ ತರುವಾಗ್ತೀರಿ ಅಲ್ವಾ. ನಿಮ್ಗೆ ಕೆಲಸ ಉಂಟು ಅದು ಉಂಟು ಅಂತ ಇದು ವಿಡಿಯೋ ಸ್ಕಿಪ್ ಮಾಡಿ ಇನ್ನೊಂದು ವಿಡಿಯೋ ನೋಡಿದ್ರೆ ಉಂಟಲ್ಲ, ಅವಾಗ ನಿಮ್ಗೆ ಫಸ್ಟ್ ವಿಡಿಯೋದಲ್ಲಿ ಅರ್ಥ ಆಗಲ್ಲ. ಅದು ಸ್ಟಾರ್ಟಿಂಗಿಗೆ ನೋಡುವಾಗ ನಮ್ಗೆ ಅರ್ಥ ಆಯ್ತು ಅಂತ ಆಗ್ತದೆ. ಮತ್ತೆ ಅದರಲ್ಲಿ ಬೇರೆ ಬೇರೆ ಆಪ್ಷನ್ ನಾನು ಹೇಳ್ತಾ ಇರ್ತೇನಲ್ವಾ, ಅದೆಲ್ಲ ನೀವು ಮಿಸ್ ಮಾಡ್ಕೊಳ್ತೀರಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕ್ಯಾಂಡಲ್, ಇದು ಫಸ್ಟ್ ಕ್ಯಾಂಡಲ್ ಅಲ್ವಾ, ಇದು ಫಸ್ಟ್ ಕ್ಯಾಂಡಲ್. ಇಲ್ಲಿ ಬ್ರೇಕ್ಔಟ್ ಆದಾಗೆ ನಿಮ್ಗೆ ಇಲ್ಲಿ ಎಂಟ್ರಿ ಅಲ್ವಾ. ಇದು ಫಸ್ಟ್ ಕ್ಯಾಂಡಲ್, ಅದು ಡೌನ್ ಗಿಂತ ಕೆಳಗೆ ಹೋದ್ರೆ ಇಲ್ಲಿ ಡೌನ್ ಅದು ನೀವು ಟ್ರೇಡ್ ತೆಗಿಬೇಕಾಗ್ತದೆ. ಅದೇ ನೀವು ಸ್ವಲ್ಪ ಗಮನಿಸ್ಬೇಕಾಯ್ತಾ. ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ನಿಯರ್ ಅಲ್ಲಿ ಇದೆಯಾ, ಆದ್ಮೇಲೆ ಕ್ಲೋಸಿಂಗ್ ಪ್ರೀವಿಯಸ್ ಡೇದು ಕ್ಲೋಸಿಂಗ್ ನಿಯರ್ ಅಲ್ಲಿ ಇದೆಯಾ, ಅದೆಲ್ಲ ನೀವು ಗಮನಿಸಬೇಕು. ಒಂದೊಂದ್ಸಲ ಕ್ಲೋಸಿಂಗ್ ನಿಯರ್ ಅಲ್ಲಿ ಇದ್ರು ಬೈಯರ್ಸ್ ಸ್ಟ್ರಾಂಗ್ ಇದ್ರೆ ಅದನ್ನು ಡಿಫೀಟ್ ಮಾಡಿ ಮೇಲೆ ಹೋಗ್ತಾರೆ. ಆಯ್ತಾ, ಕ್ಲೋಸಿಂಗ್ ನಿಯರ್ ಅಲ್ಲಿ ಇದ್ರು. ಓಕೆ, ಅದೆಲ್ಲ ನೀವು ಒಬ್ಸರ್ವ್ ಮಾಡ್ಬೇಕು. ಇಲ್ಲಿ ನೋಡಿ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಇಲ್ಲಿ ಫಸ್ಟ್ ಕ್ಯಾಂಡಲ್ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಆದಾಗ್ಲೇ ನಿಮ್ದು ಇಲ್ಲಿ ಎಂಟ್ರಿ ಸಿಗ್ತದೆ. ಇಲ್ಲಿ ನಿಮ್ದು ಎಂಟ್ರಿ ಪಾಯಿಂಟ್. ನಿಮಗೆ ಸ್ಟಾಪ್ ಲಾಸ್ ಕಮ್ಮಿ ಬೇಕಂತಿದ್ರೆ ಕಮ್ಮಿ ಸ್ಟಾಪ್ ಲಾಸ್ ತಗೊಳ್ರಿ. ಇಲ್ಲಿ ನಿಮ್ದು ಸ್ಟಾಪ್ ಲಾಸ್ ಬರ್ತದೆ. ಕಮ್ಮಿ ಸ್ಟಾಪ್ ಲಾಸ್ ಬೇಕಂತಿದ್ರೆ ಅದು ರಿವರ್ಸ್ ಹೊಡೆಯುವ ತನಕ ಕಾಯ್ಬೇಕು. ಅವಾಗ ಇಲ್ಲಿ ತನಕ ಬಂದು ಮತ್ತೆ ಮೇಲೆ ಹೋಗಿದೆ ನೋಡಿ, ಅವಾಗ ನಿಮ್ಗೆ ಇಲ್ಲಿ ನಿಮ್ಗೆ ಸ್ಟಾಪ್ ಲಾಸ್ ಇಲ್ಲಿ ಬರ್ತದೆ ಅಲ್ವಾ. ಅವಾಗ ನಿಮ್ಗೆ ಸ್ಟಾಪ್ ಲಾಸ್ ಕಮ್ಮಿ ಸಿಗ್ತದೆ. ಇಲ್ಲಂತಿದ್ರೆ ನಿಮ್ಗೆ ಸ್ಟಾಪ್ ಲಾಸ್ ದೊಡ್ಡದು ಇಡ್ಬೇಕು, ಇಲ್ಲಿ ಇಡ್ಬೇಕು. ನೀವು ರಿವರ್ಸ್ ಹೊಡೆಯುವ ತನಕ ಕಾಯಿದ್ರಲ್ಲಿ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕೆಲವು ಸಲ ಮಾರ್ಕೆಟ್ ಉಂಟಲ್ಲ ರಿವರ್ಸ್ ಹೊಡೆಯುವುದಿಲ್ಲ. ಇಲ್ಲಿ ಫಸ್ಟ್ ಕ್ಯಾಂಡಲ್ ಕನ್ಸಲ್ಟೇಷನ್ ಆದಾಗೆ, ಇದು ಬ್ರೇಕ್ಔಟ್ ಆದಾಗೆ ಒಮ್ಮೆಲೆ ಹೀಗೆ ಫಸ್ಟ್ ಒಂದೇ ಕ್ಯಾಂಡಲ್ ಅಲ್ಲಿ ಮೇಲೆ ಹೋಗ್ತದೆ. ನೀವು ಗಮನಿಸಿರ್ಬೋದು ಇದು ಟ್ರೇಡಿಂಗ್ ಚಾರ್ಟ್ ಅನ್ನು. ಫಸ್ಟ್ ಕ್ಯಾಂಡಲ್ ಇದುವರೆಗೆ ಇದು ಟ್ರೇಡಿಂಗ್ ಇದು ನಂದು ಇದು ವಿಡಿಯೋ ನೋಡುವವರು
ಟ್ರೇಡಿಂಗ್ ಅಲ್ಲಿ ಕುತ್ಕೊಂಡಿದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ನೀವು ಟ್ರೇಡಿಂಗ್ ಚಾರ್ಟ್ ಅನ್ನು ಒಬ್ಸರ್ವ್ ಮಾಡ್ತಿದ್ರೆ ನನಗೆ ಒಂದು ಕಮೆಂಟ್ ಮಾಡಿ, ಒಬ್ಸರ್ವ್ ಮಾಡ್ತಿದ್ದೇನೆ ಅಂತ, ಆಯ್ತಾ? ನೀವು ಟ್ರೇಡಿಂಗ್ ಚಾರ್ಟ್ ಅನ್ನು ನೀವು ಒಬ್ಸರ್ವ್ ಮಾಡ್ಬೇಕಾಗ್ತದೆ, ಇಲ್ಲಾಂತಿದ್ರೆ ನಿಮ್ಗೆ ಟ್ರೇಡಿಂಗ್ ಬರಲ್ಲ. ನಾನು ಹೇಳಿಕೊಟ್ಟಿದ್ದನ್ನು ಉಂಟಲ್ಲ, ನೀವು ಟ್ರೇಡಿಂಗ್ ಚಾರ್ಟ್ ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗ್ತದೆ. ಡೈರೆಕ್ಟ್ ಆಗಿ ಕಿವಿಯಲ್ಲಿ ಕೇಳಿ ನಿಮಗೆ ಟ್ರೇಡಿಂಗ್ ಬರಲ್ಲ. ನೀವು ಚಾರ್ಟ್ ಅಲ್ಲಿ ನೀವು ಇದನ್ನೆಲ್ಲ, ಇದು ಟ್ರೆಂಡ್ ಲೈನ್, ರೆಸಿಸ್ಟೆನ್ಸ್, ಇದೆಲ್ಲ ನೀವು ಅಪ್ಲೈ ಮಾಡ್ಬೇಕಾಗ್ತದೆ, ಆಯ್ತಾ? ಟ್ರೇಡಿಂಗ್ ಇದು ಅಕೌಂಟ್ ಓಪನ್ ಮಾಡಿದವರು ಅಕೌಂಟ್ ಓಪನ್ ಮಾಡಿ, ಬೇರೆದನ್ನು ಮಾಡ್ಬೋದು, ಏನು ಇದಿಲ್ಲ, ಆಯ್ತಾ? ಡನ್ನಲ್ಲಿ ಒಳ್ಳೆ ಆಗ್ತದೆ ಅಂತ ಅಷ್ಟೇ. ಡನ್ನಲ್ಲಿ ನಂದು ಇದು ಈಗ ನಾನೀಗ ಕ್ಲಾಸ್ ಮಾಡ್ತಾ ಇದ್ದೇನೆ ಅಲ್ವಾ, ಡನ್ನಲ್ಲಿ ಎಲ್ಲ ಅವ್ರದ್ದು ಅಪ್ಡೇಟ್ ಬರ್ತಾ ಇರ್ತದೆ. ಸ್ಟ್ರಾಟಜೀಸ್, ಬೇರೆ ಬೇರೆ ಸ್ಟ್ರಾಟಜೀಸ್ ಅವರೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದೆಲ್ಲ ನಿಮ್ಗೆ ನಾಲೆಜ್ ಜಾಸ್ತಿ ಆಗ್ತದೆ. ಇದು ಕ್ಯಾಂಡಲ್ ಬ್ರೇಕ್ ಆದಾಗೆ ಇಲ್ಲಿ ನೋಡಿ ಒಂದು ದೊಡ್ಡ ಮೂವ್ಮೆಂಟ್ ಇಲ್ಲಿ ಸಿಕ್ಕಿದೆ ಅಲ್ವಾ. 1:2 ಇದು ನಂದು 2 ಅವರ್ ಟಾರ್ಗೆಟ್, ಆಯ್ತಾ? ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇದು 5 ಮಿನಿಟ್ಸ್ ಕ್ಯಾಂಡಲ್, ಅದು ಇನ್ಸೈಡ್ ಕ್ಯಾಂಡಲ್. ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅವರೆಲ್ಲ ಒಂದು ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಸ್ ಎಲ್ಲ ವಾಚ್ ಮಾಡಿದಕ್ಕೆ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್, ಆಯ್ತಾ? ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.